ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಇವತ್ತು ಭಾರೀ ಕುತೂಹಲ ಇದ್ದಿದ್ದು ನಿರ್ಮಲಾ ಸೀತಾರಾಮನ್ ಮಂಡಿಸಿದಂತ ಬಜೆಟ್ಗೆ ಸಂಬಂಧಪಟ್ಟ ಹಾಗೆ ಸತತ 8ನೇ ಬಜೆಟ್ ಅನ್ನ ನಿರ್ಮಲಾ ಸೀತಾರಾಮನ್ ಇವತ್ತು ಮಂಡಿಸಿದ್ರು. ಸಹಜವಾಗಿ ಎಲ್ರಿಗೂ ಕೂಡ ಬಜೆಟ್ನ ಬಗ್ಗೆ ನಾನಾ ರೀತಿಯಾದಂಥ ಕುತೂಹಲ, ಚರ್ಚೆ ಎಲ್ಲವೂ ಕೂಡ ನಡೀತಾ ಇತ್ತು. ಇನ್ನು ಬಜೆಟ್ ಅಂದಾಗ ಸಹಜವಾಗಿ ಪ್ರತಿಯೊಬ್ಬರು ಕೂಡ ಗಮನಿಸೋದು ಈ ಆದಾಯ ತೆರಿಗೆಗೆ ಸಂಬಂಧಪಟ್ಟ ಹಾಗೆ ಅದರಲ್ಲಿ ಯಾವ ರೀತಿಯಾದಂಥ ರಿಲೀಫ್ ಅನ್ನ ಕೊಡ್ತಾರೆ ಅಥವಾ ಸ್ಲ್ಯಾಬ್ ಯಾವ ರೀತಿಯಾಗಿರುತ್ತೆ, ಇಂತಹ ಚರ್ಚೆ ಎಲ್ಲವೂ ಕೂಡ ಸಹಜವಾಗಿ ನಡೆಯುತ್ತೆ. ಅದರಲ್ಲೂ ಕೂಡ ಈ ಆದಾಯ ತೆರಿಗೆಯ ಈ ಸ್ಲ್ಯಾಬ್ ನಲ್ಲಿ ಏನಾದರೂ ವ್ಯತ್ಯಾಸ ಆದಾಗ ಅಥವಾ ರಿಲೀಫ್ ಅನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಈ ಬಜೆಟ್ ನಲ್ಲಿ ಉಳಿದ ವಿಚಾರಗಳ ಕಡೆಗೆ ಜನ ಹೆಚ್ಚು ಗಮನ ಕೊಡೋದಿಲ್ಲ. ಈ ಬಜೆಟ್ ನಲ್ಲಿ ಬೇರೆ ಏನೂ ಇಲ್ಲದೆ ಇದ್ರೂ ಕೂಡ ಆದಾಯ ತೆರಿಗೆ ಸ್ಲ್ಯಾಬ್ ನಲ್ಲಿ ಏನಾದರೂ ದೊಡ್ಡ ಮಟ್ಟಿಗೆ ರಿಲೀಫ್ ಕೊಟ್ಟಂತ ಸಂದರ್ಭದಲ್ಲಿ ಜನ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಇವತ್ತಿನ ಬಜೆಟ್ಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಅಂಥದ್ದೇ ಚರ್ಚೆ ನಡೀತಾ ಇದೆ. ನಮ್ಮ ರಾಜ್ಯಕ್ಕಂತೂ ಈ ಬಜೆಟ್ ನಲ್ಲಿ ಏನೂ ಕೂಡ ಕಾಣಿಸ್ತಾ ಇಲ್ಲ. ಬಿಹಾರಕ್ಕೆ ಬಂಪರ್ ಗಿಫ್ಟ್ ಅನ್ನ ಕೊಟ್ಟ ಹಾಗೆ ಕಾಣಿಸ್ತಾ ಇದೆ. ಮುಂದಿನ ಚುನಾವಣೆಯ ದೃಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ. ಇನ್ನು ಬೇರೆ ಬೇರೆ ವಿಚಾರಗಳೆಲ್ಲವೂ ಕೂಡ ಇದೆ. ನಾನು ಮುಂದಿನ ವಿಡಿಯೋದಲ್ಲಿ ಅದನ್ನ ಪ್ರತ್ಯೇಕವಾಗಿ ನಿಮಗೆ ವಿವರಿಸ್ತಾ ಹೋಗ್ತೀನಿ. ಆದರೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ ನಾವು ಈ ಬಜೆಟ್ ಅನ್ನ ಪ್ರಶಂಸೆ ವ್ಯಕ್ತಪಡಿಸಲೇಬೇಕು. ನೀವು ಯಾವ ಪಕ್ಷದ ಬೆಂಬಲಿಗರು ಬೇಕಾದ್ರೂ ಆಗಿರ್ಲಿ, ಯಾವ ನಾಯಕನ ಫಾಲೋವರ್ ಬೇಕಾದ್ರೂ ಆಗಿರ್ಲಿ, ಆದ್ರೆ ಇವತ್ತಿನ ಬಜೆಟ್ನ ಈ ಆದಾಯ ತೆರಿಗೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವೆಲ್ಲರೂ ಕೂಡ ಅಂದ್ರೆ ಆ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರಲ್ಲ, ನಾವು ಪ್ರಶಂಸೆಯನ್ನ ವ್ಯಕ್ತಪಡಿಸಲೇಬೇಕಾಗತ್ತೆ. ಯಾಕಂದ್ರೆ ಟ್ಯಾಕ್ಸ್ ಎಷ್ಟರ ಮಟ್ಟಿಗೆ ಜನರನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇತ್ತು ಅಂದ್ರೆ, ನರೇಂದ್ರ ಮೋದಿ ಹಿಂದೆ ಟ್ಯಾಕ್ಸ್ ಟೆರರಿಸಂ ಎನ್ನುವಂತ ಒಂದು ಪದವನ್ನ ಬಳಸ್ತಾ ಇದ್ರು UPA ಸರ್ಕಾರ ಇದ್ದ ಸಂದರ್ಭದಲ್ಲಿ. ಈಗ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಅಕ್ಷರಶಃ ಅದೇ ರೀತಿ ಆಗ್ಬಿಟ್ಟಿತ್ತು. ಟ್ಯಾಕ್ಸ್ ಟೆರರಿಸಂ ಅಥವಾ ಟ್ಯಾಕ್ಸ್ ಹರಾಸ್ಮೆಂಟ್ ಎನ್ನುವ ರೀತಿಯಲ್ಲಿ ನಾವು ಕರಿತಾ ಇದ್ವಿ. ಈ ಪಾಪ್ಕಾರ್ನ್ ಟ್ಯಾಕ್ಸ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾ ಇದೆ. ಒಂದು ಸಣ್ಣ ಉದಾಹರಣೆ ಕೊಡೋದಾದ್ರೆ, ಯಾರೋ ಒಬ್ಬ ಮಧ್ಯಮ ವರ್ಗದ ಕುಟುಂಬದ ವ್ಯಕ್ತಿಗೆ, ಬಹಳ ಶ್ರಮಪಟ್ಟು ದುಡಿಯುವಂತಹ ವ್ಯಕ್ತಿಗೆ ಒಂದು ಕಾರನ್ನ ತೆಗೆದುಕೊಳ್ಬೇಕು ಎನ್ನುವಂತ ಆಸೆ ಇರುತ್ತೆ. ಆತ ಕಾರನ್ನ ತಗೊಳ್ತಾನೆ. ಅದರ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ತೀರಾ ಕಡಿಮೆ ಇದ್ರೂ ಕೂಡ ಆತನ ಕೈಗೆ ಸಿಗುವಂತ ಸಂದರ್ಭದಲ್ಲಿ ದುಪ್ಪಟ್ಟಾಗ್ತಾ ಇತ್ತು. ಕಾರಣ ಏನಪ್ಪಾ ಅಂದ್ರೆ ಟ್ಯಾಕ್ಸ್. ಅದಾದ ಬಳಿಕ ನಾವು ರಸ್ತೆಗಿಳಿಸಿದಾಗ ಡೀಸೆಲ್ಗೂ ಕೂಡ ಅಥವಾ ಪೆಟ್ರೋಲ್ಗೂ ಕೂಡ ಟ್ಯಾಕ್ಸ್ ಅನ್ನ ಕಟ್ಟಬೇಕಿತ್ತು. ರಸ್ತೆಯಲ್ಲಿ ಹೋಗುವ ಸಂದರ್ಭದಲ್ಲಿ ಟೋಲ್ ರೂಪದಲ್ಲಿ ಟ್ಯಾಕ್ಸ್ ಅನ್ನ ಕಟ್ತಾ ಇದ್ವಿ. ಅದಾದ ಬಳಿಕ ಸರಿಯಾದ ರಸ್ತೆ ಇರ್ತೈತೆ ಇಲ್ಲ, ಆ ಗುಂಡಿಯನ್ನ ನಾವೆಲ್ಲರೂ ಕೂಡ ನೋಡ್ತಾ ಇದ್ವಿ. ಈ ರೀತಿಯಾಗಿ ಅಂದ್ರೆ ಒಂದು ಸಣ್ಣ ಉದಾಹರಣೆ ಕೊಟ್ಟೆ. ಬೇರೆ ಬೇರೆ ರೀತಿಯಲ್ಲಿ ನಾವೆಲ್ಲರೂ ಕೂಡ ಟ್ಯಾಕ್ಸ್ ಹರಾಸ್ಮೆಂಟ್ ಅನ್ನ ಅನುಭವಿಸ್ತಾ ಇದ್ವಿ ಅಥವಾ ಟ್ಯಾಕ್ಸ್ ಟೆರರಿಸಂ ಅನ್ನ ಅನುಭವಿಸ್ತಾ ಇದ್ವಿ. ಹೀಗಾಗಿ ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರವಾದಂತಹ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು. ಅದರಲ್ಲೂ ಕೂಡ ನಿರ್ಮಲಾ ಸೀತಾರಾಮನ್ ಅವರನ್ನ ನಾನಾ ರೀತಿಯಲ್ಲಿ ಟ್ರೋಲ್ ಕೂಡ ಮಾಡಲಾಗ್ತಾ ಇತ್ತು. ಇತ್ತೀಚಿನ ಹಣಕಾಸು ಸಚಿವರಲ್ಲಿ ಅತಿ ಹೆಚ್ಚು ಟ್ರೋಲ್ ಒಳಗಾದಂಥವರು ನಿರ್ಮಲಾ ಸೀತಾರಾಮನ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹೀಗಾಗಿ ಜನರ ಆಕ್ರೋಶದ ಬಿಸಿ ಕೇಂದ್ರ ಸರ್ಕಾರಕ್ಕೆ ಬಹಳ ಚೆನ್ನಾಗಿಯೇ ತಟ್ಟಿದೆ. ಈ ಕಾರಣಕ್ಕಾಗಿ ಕೇಂದ್ರ ಸರ್ಕಾರವೂ ಕೂಡ ಅರ್ಥ ಮಾಡ್ಕೊಂಡಿದೆ, ಮಧ್ಯಮ ವರ್ಗದವರನ್ನ ನಾವು ಸೆಳಿಬೇಕು ಅಥವಾ ಮಧ್ಯಮ ವರ್ಗದವರ ವಿಶ್ವಾಸವನ್ನ ಪಡಿಬೇಕು ಅಂತ ಹೇಳಿ. ಹೀಗಾಗಿ ಇವತ್ತಿನ ಬಜೆಟ್ನಲ್ಲಿ ಆದಾಯ ತೆರಿಗೆಗೆ ಸಂಬಂಧಪಟ್ಟ ಹಾಗೆ ಮಧ್ಯಮ ವರ್ಗದವರಿಗೆ ಅಥವಾ ಈ ಸ್ಯಾಲರಿಯನ್ನ ಪಡೆದುಕೊಳ್ಳುವಂಥವರಿಗೆ ಬಹುದೊಡ್ಡ ಗಿಫ್ಟ್ ಸಿಕ್ಕಿದೆ ಅಥವಾ ದೊಡ್ಡ ಮಟ್ಟಿಗಿನ ರಿಲ್ಯಾಕ್ಸೇಷನ್ ಸಿಕ್ಕಿದೆ. ನಿಮ್ಮಲ್ಲಿ ಒಂದಷ್ಟು ಜನಕ್ಕೆ ಇದು ಅರ್ಥ ಆಗುತ್ತೆ, ಒಂದಷ್ಟು ಜನಕ್ಕೆ ಅರ್ಥ ಆಗಿರೋದಿಲ್ಲ. ಹೀಗಾಗಿ ಅತ್ಯಂತ ಸರಳವಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಟ್ಯಾಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ, ನಮ್ಮ ಸ್ಯಾಲರಿಗೆ ಎಷ್ಟು ಟ್ಯಾಕ್ಸ್ ಆಗುತ್ತೆ ಎನ್ನುವ ರೀತಿಯಲ್ಲಿ ಎಷ್ಟು ಸರಳವಾಗಿ ವಿವರಿಸೋಕೆ ಸಾಧ್ಯವೋ ಅಷ್ಟು ಸರಳವಾಗಿ ನಾನು ನಿಮಗೆ ವಿವರಿಸ್ತಾ ಹೋಗ್ತೀನಿ. ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂಥ ವಿಚಾರ ಇದು. ಮೊದಲಿಗೆ ಏನಿದೆ ಅದನ್ನೇನ ಸ್ಕ್ರೀನ್ ಮೇಲೆ ಇದೀಗ ಗಮನಿಸ್ತಾ ಹೋಗೋಣ. ಮೊದಲ ದೊಡ್ಡ ಮಟ್ಟಿಗಿನ ಗಿಫ್ಟ್ ಏನಪ್ಪಾ ಅಂದ್ರೆ, ಈ ಬಾರಿಯ ಬಜೆಟ್ನಲ್ಲಿ ಬಹಳ ದೊಡ್ಡ ಬಂಪರ್ ಗಿಫ್ಟ್ ಎನ್ನುವ ರೀತಿಯಲ್ಲಿ ನಾವು ಅನಾಲಿಸಿಸ್ ಮಾಡ್ತಿರೋದು ಹೇಗಪ್ಪ ಅಂದ್ರೆ, ಈ ಹಿಂದೆ ಏನಾಗಿತ್ತು ಅಂದ್ರೆ 7 ಲಕ್ಷದವರೆಗೆ ಯಾವುದೇ ಟ್ಯಾಕ್ಸ್ ಅನ್ನ ಕಟ್ಟುವಂತ ಅವಶ್ಯಕತೆ ಇರಲಿಲ್ಲ. ಅಂದರೆ ನನ್ನ 7 ಲಕ್ಷದ ಆದಾಯದವರೆಗೆ ನಾನು ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗಿಲ್ಲ. ನಾವೆಲ್ಲರೂ ನಿರೀಕ್ಷೆ ಮಾಡ್ತಾ ಇದ್ದಿದ್ದು ಏನು, ಈ ಬಾರಿ ಒಂದು 10 ಲಕ್ಷದವರೆಗೆ ರಿಲ್ಯಾಕ್ಸೇಷನ್ ಅನ್ನ ಕೊಡಬಹುದು ಅಂತ ಹೇಳಿ. ಆದ್ರೆ ಅದು ನಾವ್ಯಾರು ಕೂಡ ನಿರೀಕ್ಷೆ ಮಾಡದ ರೀತಿಯಲ್ಲಿ 12 ಲಕ್ಷಕ್ಕೆ ಜಂಪ್ ಆಗಿದೆ. ಉದಾಹರಣೆಗೆ ನನ್ನ ಸಂಬಳ ತಿಂಗಳಿಗೆ 1 ಲಕ್ಷ ಇತ್ತು ಅಂತ ಇಟ್ಕೊಳ್ಳಿ. 1 × 12 ವರ್ಷಕ್ಕೆ 12 ಲಕ್ಷ ಆಗುತ್ತೆ. ಆ 12 ಲಕ್ಷದ ನನ್ನ ಸಂಬಳದ ಮೊತ್ತಕ್ಕೆ ಅಥವಾ 12 ಲಕ್ಷದ ನನ್ನ ಆ ಆದಾಯಕ್ಕೆ ನಾನು ಯಾವುದೇ ಟ್ಯಾಕ್ಸ್ ಅನ್ನ ಕಟ್ಟುವಂತ ಅವಶ್ಯಕತೆ ಇಲ್ಲ. ನನಗೆ ಕಂಪ್ಲೀಟ್ ಟ್ಯಾಕ್ಸ್ ರಿಲ್ಯಾಕ್ಸೇಷನ್ ಸಿಗ್ತಾ ಇದೆ. ಹೆಚ್ಚು ಕಡಿಮೆ ಒಂದು 80,000ದಷ್ಟು ಉಳಿತಾಯ ಆಗುತ್ತೆ ನನಗೆ ವರ್ಷಕ್ಕೆ. ಇನ್ನು ಸ್ಟ್ಯಾಂಡರ್ಡ್ ಡಿಡಕ್ಷನ್ 75,000 ಇರುತ್ತೆ. ಅಲ್ಲಿಗೆ 12,75,000ವರೆಗೆ ನಾನು ಯಾವುದೇ ಟ್ಯಾಕ್ಸ್ ಅನ್ನ ಕಟ್ಟುವಂತ ಅವಶ್ಯಕತೆ ಇರೋದೇ ಇಲ್ಲ. ನಾವಿದನ್ನ ಬಹಳ ಸ್ಪಷ್ಟವಾಗಿ ಗಮನಿಸಬೇಕಾಗತ್ತೆ. ಯಾರು ಕೂಡ ನಿರೀಕ್ಷೆ ಮಾಡದ ರೀತಿಯಲ್ಲಿ ಇಂಥದೊಂದು ಗಿಫ್ಟ್ ಸಿಕ್ಕಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. 7 ಲಕ್ಷ ಇತ್ತು, ಅದೀಗ 5 ಲಕ್ಷ ಸೇರಿ ಹೆಚ್ಚು ಕಡಿಮೆ 12 ಲಕ್ಷಕ್ಕೆ ಇದೀಗ ಜಂಪ್ ಆದಂತಾಗಿದೆ.
ಇದು ಒಂದಾಯ್ತು. ಈಗ ಈ ಸ್ಲ್ಯಾಬ್ ಅನ್ನ ಗಮನಿಸ್ತಾ ಹೋಗೋಣ. ಯಾವ ರೀತಿ ಸ್ಲ್ಯಾಬ್ ಎನ್ನುವ ರೀತಿಯಲ್ಲಿ ನಿಮ್ಮಲ್ಲಿ ತುಂಬಾ ಜನರಿಗೆ ಡೌಟ್ ಇರುತ್ತೆ. ಈಗ 12 ಲಕ್ಷದವರೆಗೆ ಟ್ಯಾಕ್ಸ್ ಇಲ್ಲ ಅಂದಮೇಲೆ ಈ 4ರಿಂದ 8 ಲಕ್ಷ ಏನಿದು, 8ರಿಂದ 12 ಲಕ್ಷ ಏನಿದು, ಈ ರೀತಿಯಾಗಿ ನಿಮ್ಮಲ್ಲಿ ತುಂಬಾ ಜನಕ್ಕೆ ಡೌಟ್ ಇರುತ್ತೆ. ಇದು ಏನು ಸ್ಲ್ಯಾಬ್ ಅಂತೇಳಿ ಸ್ಲ್ಯಾಬ್ ಅನ್ನು ನಾನು ವಿವರಿಸ್ತಾ ಹೋಗ್ತೀನಿ. ಮೊದಲಿಗೆ ಈ ಚಿತ್ರಣ ಹೇಗಿದೆ ಅದನ್ನು ನೋಡ್ತಾ ಹೋಗೋಣ. ನಿಮಗೆ 0 to 4 ನಿಮಗೆ ನಿಲ್, ಯಾವುದೇ ಟ್ಯಾಕ್ಸ್ ಕೂಡ ಬರೋದಿಲ್ಲ. ಈ ಹಿಂದಿನ ಸ್ಲ್ಯಾಬ್ ಅಲ್ಲಿ ಏನಿತ್ತು ಅಂದ್ರೆ 0 to 3 ಇತ್ತು, ಅಂದ್ರೆ 0ಯಿಂದ 3 ಲಕ್ಷದವರೆಗೆ ನಿಲ್ಲಿತ್ತು. ಆದ್ರೆ ಇದೀಗ ಏನಾಗಿದೆ ಅಂದ್ರೆ 4 ಲಕ್ಷದವರೆಗೆ ನಿಮಗೆ ನಿಲ್. ಇನ್ನು 4ರಿಂದ 8 ಲಕ್ಷಕ್ಕೆ ನಿಮಗೆ 5% ಟ್ಯಾಕ್ಸ್ ಬೀಳುತ್ತೆ. 8ರಿಂದ 12 ಲಕ್ಷಕ್ಕೆ 10% ಟ್ಯಾಕ್ಸ್. 12ರಿಂದ 16 ಲಕ್ಷಕ್ಕೆ 15% ಟ್ಯಾಕ್ಸ್. 16ರಿಂದ 20 ಲಕ್ಷಕ್ಕೆ 20%, 20ರಿಂದ 24 ಲಕ್ಷಕ್ಕೆ 25, 24 ಲಕ್ಷದ ಮೇಲೆ 30% ಟ್ಯಾಕ್ಸ್. ಅದು 30 ಅಂದ್ರೆ ಇನ್ನು ಬೇರೆ ಸೆಸ್ಸು ಅದೆಲ್ಲವೂ ಕೂಡ ಸೇರಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಅಂದ್ರೆ 24 ಲಕ್ಷದ ಮೇಲೆ ಏನಾದ್ರು ನಿಮಗೆ ವಾರ್ಷಿಕ ಆದಾಯ ಇತ್ತು ಅಂದ್ರೆ ನೀವು ಸ್ವಲ್ಪ ಜಾಸ್ತಿನೇ ಟ್ಯಾಕ್ಸ್ ಕಟ್ಟುವಂತ ಪರಿಸ್ಥಿತಿ ಎದುರಾಗುತ್ತೆ. ಆದ್ರೆ ಒಂದು ಸಾಮಾನ್ಯ ಸಂಬಳವನ್ನ ತೆಗೆದುಕೊಳ್ಳುವಂಥವರಿಗೆ ಇದು ದೊಡ್ಡ ಮಟ್ಟಿಗಿನ ರಿಲೀಫ್, ದೊಡ್ಡ ಮಟ್ಟಿಗಿನ ರಿಲ್ಯಾಕ್ಸೇಷನ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ನಾನೀಗ ವಿವರಿಸ್ತಾ ಹೋಗ್ತೀನಿ ಹೇಗೆ ಅದನ್ನ ಕ್ಯಾಲ್ಕುಲೇಟ್ ಮಾಡೋದು, ಏನಿದು ಸ್ಲ್ಯಾಬ್ ಎನ್ನುವ ರೀತಿಯಲ್ಲಿ. ನಿಮ್ಮಲ್ಲಿ ತುಂಬಾ ಜನ ಯಾವ ರೀತಿಯಾಗಿ ಅಂದ್ಕೊಂಡಿರ್ತೀರಿ ಅಂದ್ರೆ, ಈಗ 12 ಲಕ್ಷದವರೆಗೆ ಯಾವುದೇ ಟ್ಯಾಕ್ಸ್ ಅನ್ನ ಕಟ್ಟುವಂತ ಅವಶ್ಯಕತೆ ಇಲ್ವಲ್ಲ. ಈಗ ಒಂದು 15 ಲಕ್ಷ ನನ್ನ ವಾರ್ಷಿಕ ಆದಾಯ ಇದೆ ಅಂದ್ರೆ 15ರಲ್ಲಿ 12 ಮೈನಸ್ ಮಾಡಿದ್ರೆ ಉಳಿಯೋದು 3 ಲಕ್ಷ ಮಾತ್ರ. ಹಾಗಾದ್ರೆ ನಾನು ಕೇವಲ 3 ಲಕ್ಷಕ್ಕೆ ಮಾತ್ರ ಟ್ಯಾಕ್ಸ್ ಅನ್ನ ಕಟ್ಟಬೇಕಾ ಅಂತ ಹೇಳಿ? ಹಾಗಲ್ಲ. 12 ಲಕ್ಷದ ಮೇಲೆ 1 ರೂಪಾಯಿ ಜಾಸ್ತಿ ಆದರೂ ಕೂಡ ಈ ಸ್ಯಾಲರಿಡ್ ಪರ್ಸನ್ಸ್ಗಳಿಗೆ, ಅಂದ್ರೆ ಸ್ಯಾಲರಿ ತೆಗೆದುಕೊಳ್ಳುವಂಥವರಿಗೆ 12,75,000 ಮೇಲೆ 1 ರೂಪಾಯಿ ವಾರ್ಷಿಕ ಆದಾಯ ಜಾಸ್ತಿ ಇದ್ರೂ ಕೂಡ ನೀವು ಒಟ್ಟು ಎಲ್ಲದಕ್ಕೂ ಕೂಡ ಸೇರಿ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗತ್ತೆ. ಈಗ 15 ಲಕ್ಷ ವಾರ್ಷಿಕ ಆದಾಯ ಇದ್ದಾಗ 12 ಲಕ್ಷ ಮೈನಸ್ ಮಾಡಿ ನಾನು 3 ಲಕ್ಷ ಕಟ್ತೀನಿ ಅಂದ್ರೆ ಆಗೋದಿಲ್ಲ. ಓವರಾಲ್ ನೀವೆಲ್ಲದಕ್ಕೂ ಕೂಡ ಈ ಸ್ಲ್ಯಾಬ್ ಪ್ರಕಾರವಾಗಿ ನೀವು ಟ್ಯಾಕ್ಸ್ ಅನ್ನ ಕಟ್ತಾ ಹೋಗ್ಬೇಕಾಗತ್ತೆ. ಇನ್ನೊಂದು ಪ್ರಶ್ನೆ ಬರುತ್ತೆ ಇಲ್ಲಿ, ಈಗ ನಂಗೆ ತಟ್ಟಂತ ನೆನಪಾದಂತ ವಿಚಾರ ಅಂದ್ರೆ, ಓಕೆ ಅಪ್ಪ, ಈ ಸ್ಯಾಲರಿಡ್ ಪರ್ಸನ್ಸ್ ಗಳಿಗೆ ಓಕೆ, ಸ್ಯಾಲರಿ ತಗೊಳ್ಳುವಂತವರಿಗೆ, ಈ ವ್ಯಾಪಾರಸ್ಥರಿಗೆ ಯಾವ ರೀತಿಯಾಗಿ ಅಂತ ಹೇಳಿ. ಉದಾಹರಣೆಗೆ ಈಗ ಹೆಚ್ಚು ಕಡಿಮೆ 1 ಕೋಟಿ ವ್ಯವಹಾರ ವಾರ್ಷಿಕವಾಗಿ ನಡೆಸ್ತಾರೆ ಅಂದ್ರೆ ಅವರು ಒಂದು 8% ಅವರು ಪ್ರಾಫಿಟ್ ಅನ್ನ ಘೋಷಣೆ ಮಾಡ್ಕೊಳ್ಳೇಬೇಕಾಗತ್ತೆ, 8% ಲಾಭವನ್ನ. ಅಂದ್ರೆ ಹೆಚ್ಚು ಕಡಿಮೆ ಒಂದು 8 ಲಕ್ಷದ ಆದಾಯ ಅಂತ ಇಟ್ಕೊಳ್ಳಿ. ಆಗ ಅವರು ಯಾವುದೇ ಟ್ಯಾಕ್ಸ್ ಅನ್ನ ಕಟ್ಟುವಂತ ಅವಶ್ಯಕತೆ ಇರೋದಿಲ್ಲ. ಹೆಚ್ಚು ಕಡಿಮೆ 12 ಲಕ್ಷದವರೆಗೆ ವ್ಯಾಪಾರಸ್ಥರು ಕೂಡ ಯಾವುದೇ ಟ್ಯಾಕ್ಸ್ ಅನ್ನ ಕಟ್ಟುವಂತ ಅವಶ್ಯಕತೆ ಇರೋದಿಲ್ಲ. ಈಗ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಅನ್ನ ವಿವರಿಸ್ತಾ ಹೋಗ್ತೀನಿ ನೋಡಿ. ಒಂದು ಅರ್ಥ ಆಯ್ತು ನಿಮಗೆ, 12 ಲಕ್ಷದವರೆಗೆ ಯಾವುದೇ ಟ್ಯಾಕ್ಸ್ ಇಲ್ಲ. ನನ್ನ ಸಂಬಳ ಒಂದು 15 ಲಕ್ಷಕ್ಕೆ ರೀಚ್ ಆಗುತ್ತೆ ಅಂತ ಇಟ್ಕೊಳ್ಳಿ. ವಾರ್ಷಿಕ 15 ಲಕ್ಷಕ್ಕೆ ರೀಚ್ ಆಗುತ್ತೆ, ತಿಂಗಳಿಗಲ್ಲ ವರ್ಷಕ್ಕೆ 15 ಲಕ್ಷ ರೀಚ್ ಆಗುತ್ತೆ ಅಂತ ಇಟ್ಕೊಳ್ಳಿ. ಅಂದ್ರೆ ತಿಂಗಳಿಗೆ ಸರಾಸರಿ ನನ್ನ ಸಂಬಳ 1,25,000 ಇದೆ ಅಂತ ಆದ್ರೆ ಹೇಗೆ ಡಿವೈಡ್ ಮಾಡಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಕೇಳಿ. ಈಗ 0 to 4 ಇರೋದಲ್ಲ ಸ್ಲ್ಯಾಬ್, ಆ ಕಾರಣಕ್ಕಾಗಿ ನಾವು 4 ಎನ್ನುವ ರೀತಿಯಲ್ಲಿ ಡಿವೈಡ್ ಮಾಡ್ಕೊಳ್ಬೇಕು. ಈ ಹಿಂದೆ ಏನಿತ್ತು ಅಂದ್ರೆ 0 to 3 ಇತ್ತು. ಮೊದಲ 4 ಲಕ್ಷ, ನಂತರದ 4 ಲಕ್ಷ, ಯಾಕಂದ್ರೆ 4ರಿಂದ 8, ನಂತರದ 4 ಲಕ್ಷ, ಯಾಕಂದ್ರೆ 8ರಿಂದ 12, ನಂತರ ಈ 15ರಲ್ಲಿ ಉಳಿಯೋದೆಷ್ಟು 3 ಮಾತ್ರ. ಈ ರೀತಿ ಡಿವೈಡ್ ಮಾಡ್ಕೊಳ್ತೀನಿ. 15 ಲಕ್ಷವನ್ನ ಮೊದಲ 4 ಲಕ್ಷ, ಎರಡನೇ 4 ಲಕ್ಷ, ಮತ್ತೆ ಮೂರನೇ 4 ಲಕ್ಷ, ಉಳಿಯೋದು ಇನ್ನೆಷ್ಟು ಉಳಿಯುತ್ತೆ? 15 ಲಕ್ಷದಲ್ಲಿ 4, 4, 4, 4, 8, 12 ಹೋದ್ರೆ ಉಳಿಯೋದಿನ್ನ 3. ಈ ರೀತಿಯಾಗಿ ನೀವು ಡಿವೈಡ್ ಮಾಡ್ಕೊಳ್ಳಿ. ಮೊದಲ 4 ಲಕ್ಷಕ್ಕೆ ನಿಮಗೆ ಯಾವುದೇ ಟ್ಯಾಕ್ಸ್ ಕೂಡ ಇಲ್ಲ, ನಿಲ್, ಕಂಪ್ಲೀಟ್ ನಿಲ್. ಎರಡನೇ 4 ಲಕ್ಷಕ್ಕೆ ಅಂದ್ರೆ 4ರಿಂದ 8 ಲಕ್ಷಕ್ಕೆ ನಿಮಗೆ 5% ಬರುತ್ತೆ. ಅಂದರೆ 4 ಲಕ್ಷ ಇಂಟು 5 ಡಿವೈಡೆಡ್ ಬೈ 100 ಅಂದ್ರೆ ನಿಮಗೆ 20,000 ಆಗತ್ತೆ. ಅದಾದ ಬಳಿಕ ಮುಂದಿನ 4 ಲಕ್ಷ 10% ಸ್ಲ್ಯಾಬ್ನ ವ್ಯಾಪ್ತಿಗೆ ಬರುತ್ತೆ. ಅಂದರೆ 4 ಲಕ್ಷ ಇಂಟು 10 ಡಿವೈಡೆಡ್ ಬೈ 100 ಅಂದ್ರೆ 40,000. ಉಳಿದಿದೆಷ್ಟು? 3 ಲಕ್ಷ ಮಾತ್ರ. ಈ 15 ಲಕ್ಷದ 4, 4, 4 ಹೋದ್ಮೇಲೆ ಉಳಿದಿದ್ದು 3 ಮಾತ್ರ. 3 ಇಂಟು 15 ಡಿವೈಡೆಡ್ ಬೈ 100 ಅಂದ್ರೆ 45 ಆಗುತ್ತೆ. ಅಲ್ಲಿಗೆ 20, 40, 45. 15 ಲಕ್ಷ ನಿಮ್ಮ ವಾರ್ಷಿಕ ಆದಾಯ ಆದ್ರೆ ನೀವು 1,05,000 ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗತ್ತೆ. ಹೆಚ್ಚು ಕಡಿಮೆ ಹಳೆಯ ಸ್ಲ್ಯಾಬ್ಗೆ ಹೋಲಿಕೆಯನ್ನ ಮಾಡಿಕೊಂಡ್ರೆ ನಿಮಗೆ ಒಂದು 35,000 ರೂಪಾಯಿ ಉಳಿತಾಯ ಆದಂತಾಗುತ್ತೆ. ಅಂದ್ರೆ ಈಗಿನ ಬಜೆಟ್ ಮೂಲಕ ನಿರ್ಮಲಾ ಸೀತಾರಾಮನ್, ಪ್ರಧಾನಿ ನರೇಂದ್ರ ಮೋದಿ ಅವರ ಒಟ್ಟಾರೆಯಾಗಿ ನಮಗೊಂದು 35,000 ಗಿಫ್ಟ್ ಅನ್ನ ಕೊಟ್ಟಂಗಾಗತ್ತೆ. ಎಷ್ಟು? 15 ಲಕ್ಷ ನಿಮ್ಮ ವಾರ್ಷಿಕ ಆದಾಯ ಇದ್ದಂತ ಸಂದರ್ಭದಲ್ಲಿ. 15 ಲಕ್ಷ ಓಕೆನಪ್ಪ. ಈಗ ಒಂದು 17 ಲಕ್ಷ ಅಂದ್ರೆ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಅದನ್ನು ಹೇಳ್ತಾ ಹೋಗ್ತೀನಿ ಕೇಳಿ. 17 ಲಕ್ಷ ಅಂದ್ರೆ ನಿಮಗೆ ತಿಂಗಳಿಗೆ ಹೆಚ್ಚು ಕಡಿಮೆ 1,41,000 ಆಸುಪಾಸಿನ ನಿಮ್ಮ ಸಂಬಳ ಆಗುತ್ತೆ. ಆಗ್ಲೂ ಕೂಡ ಅಷ್ಟೇ, ನೀವು 4, 4, 4 ಅಂತ ಡಿವೈಡ್ ಮಾಡಬೇಕು. 4, 4, 4, 4. 17ರಲ್ಲಿ
4, 8, 12, 15 ಈ ರೀತಿಯಾಗಿ ಹೋಗ್ಬಿಟ್ರೆ ನಿಮ್ಗೆ ಆಮೇಲೆ ಉಳಿಯೋದು ಎಷ್ಟು ಅನ್ನೋದು ನೀವು ಗಮನಿಸ್ತಾ ಇದ್ದೀರಿ. 4, 8 ಆಯಿತು, 12 ಆಯಿತು, 12, 16 ಆಯಿತು, ಇನ್ನು ಉಳಿಯೋದೆಷ್ಟು 1 ಲಕ್ಷ. ಈ ರೀತಿಯಾಗಿ 17 ಲಕ್ಷದಲ್ಲಿ ಡಿವೈಡ್ ಮಾಡ್ಕೊಳ್ಬೇಕು. 4, 4, 4, 4, 1 ಲಕ್ಷ. ಮೊದಲ 4 ಲಕ್ಷಕ್ಕೆ ನಿಮಗೆ ನಿಲ್, ಯಾವುದೇ ಟ್ಯಾಕ್ಸ್ ಕೂಡ ಇಲ್ಲ ಈಗಿನ ಸ್ಲ್ಯಾಬ್ ಪ್ರಕಾರ. ಕಳೆದ ಸ್ಲ್ಯಾಬ್ ಅಲ್ಲಿ ಏನಿತ್ತು 0 to 3 ನಿಲ್ ಇತ್ತು, ಈಗ 0 to 4 ನಿಲ್. ಅದಾದ ಬಳಿಕ 4 ಲಕ್ಷಕ್ಕೆ ನಿಮಗೆ 5% ಅಂದ್ರೆ 20,000. ಉಳಿದ 4 ಲಕ್ಷಕ್ಕೆ ನಿಮಗೆ 10% ಅಂದ್ರೆ 40,000. ಉಳಿದ 4 ಲಕ್ಷಕ್ಕೆ ನಿಮಗೆ 15% ಅಂದ್ರೆ 60,000. ಉಳಿದ 1 ಲಕ್ಷಕ್ಕೆ ನಿಮಗೆ 20% ಅಂದ್ರೆ 20,000. ಇಷ್ಟು ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ನಿಮ್ಮ ವಾರ್ಷಿಕ ಆದಾಯ 17 ಲಕ್ಷ ಇತ್ತು ಅಂತಾದ್ರೆ ನೀವು 1,40,000 ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗತ್ತೆ. ಒಂದಷ್ಟು ಅಮೌಂಟ್ ಈ ಬಾರಿಯ ಟ್ಯಾಕ್ಸ್ನ ಸ್ಲ್ಯಾಬ್ನಲ್ಲಿ ವ್ಯತ್ಯಾಸ ಆದಂತ ಕಾರಣಕ್ಕಾಗಿ ಉಳಿತಾಯವು ಕೂಡ ಆಗತ್ತೆ. ಈ ಹಳೆಯ ಸ್ಲ್ಯಾಬ್ಗೆ ಹೋಲಿಕೆ ಮಾಡಿಕೊಂಡ್ರೆ ನಮ್ಮ ಉಳಿತಾಯ ಹೇಗಿರುತ್ತೆ ಒಂದು ಅಂದಾಜಲ್ಲಿ ಹೇಳ್ತಿದ್ದೀನಿ, ಅಂದ್ರೆ ತುಂಬಾ ಅಕ್ಯುರೇಟ್ ಆಗಿಲ್ಲ ಇದು. ನೀವು ಅದನ್ನ ಲೆಕ್ಕ ಮಾಡ್ಕೊಳ್ಳಿ. ಈಗಾಗಲೇ ಲೆಕ್ಕ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಟ್ಟಿದ್ದೇನೆ. ಹೊಸ ಪ್ರಕಾರವಾಗಿ 12 ಲಕ್ಷದ ಮೇಲೆ ನನ್ನ ಆದಾಯ ಇದೆ ಅಂತ ಅಂದ್ರೆ 12 ಲಕ್ಷ ನನ್ನ ಆದಾಯ ಇದೆ ಅಂತ ಆದ್ರೆ ನನಗೆ 71,500 ಉಳಿತಾಯ ಆಗತ್ತೆ. ಯಾಕಂದ್ರೆ ಈ ಹಿಂದೆ ನನಗೆ 7 ಲಕ್ಷದವರೆಗೆ ವಿನಾಯಿತಿ ಇತ್ತು, ಅದಾದ ಬಳಿಕ ನಾನು ಟ್ಯಾಕ್ಸ್ ಅನ್ನ ಕಟ್ಟಬೇಕಿತ್ತು. ಆದ್ರೆ ಇದೀಗ 12 ಲಕ್ಷದವರೆಗೆ ವಿನಾಯಿತಿ ಇದೆ, ಹೀಗಾಗಿ 12 ಲಕ್ಷದವರೆಗೆ ಆದಾಯ ತೆರಿಗೆ 0. ಈ ಕಾರಣಕ್ಕಾಗಿ ನನಗೆ ಹೆಚ್ಚು ಕಡಿಮೆ ಉಳಿತಾಯ 71,500, ಹೆಚ್ಚು ಕಡಿಮೆ ಒಂದು 80,000 ಹತ್ರ ಆಗತ್ತೆ. ನಾನು ಒಂದು ಅಂದಾಜಿನ ಲೆಕ್ಕವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಒಂದು 13 ಲಕ್ಷ ನನ್ನ ಆದಾಯ ಇದೆ ಅಂದ್ರೆ 12 ಲಕ್ಷದ ಮೇಲೆ ₹1 ಜಾಸ್ತಿ ಇದ್ರೂ ಕೂಡ ನಾನು ಕಟ್ಟಲೇಬೇಕಾಗತ್ತೆ. 13 ಲಕ್ಷ ನನ್ನ ಆದಾಯ ಇದೆ ಅಂದ್ರೆ ಈ ಹಿಂದೆ ನಾನು ಏನ್ ಮಾಡ್ತಾ ಇದ್ದೆ 88,400 ಕಟ್ತಾ ಇದ್ದೆ. ಆದ್ರೆ ಈಗೇನಾಗುತ್ತೆ ಆದಾಯ ತೆರಿಗೆ ₹66,300 ಆಗತ್ತೆ. ನನಗೆ ಉಳಿತಾಯ ₹22,100. ಎಷ್ಟು? 13 ಲಕ್ಷ ಇದ್ದಾಗ 22,100 ಅಂದ್ರೆ ಅದೇನು ಕಡಿಮೆ ಏನಲ್ಲ. ಇನ್ನು 15 ಲಕ್ಷ ಆದಾಯ ಇದ್ದಾಗ ಹೆಚ್ಚು ಕಡಿಮೆ 1,30,000 ನಾನು ಟ್ಯಾಕ್ಸ್ ಅನ್ನು ಕಟ್ತಾ ಇದ್ದೆ ಹಳೆಯ ಸ್ಲ್ಯಾಬ್ ಪ್ರಕಾರವಾಗಿ. ಆದ್ರೆ ಈಗ 97,500 ಆಗುತ್ತೆ. ಅಂದ್ರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ 75,000 ಸಿಗುತ್ತೆ ಸ್ಯಾಲರಿಡ್ ಪರ್ಸನ್ಸ್ಗೆ, ಜೊತೆಗೆ ಬೇರೆ ಬೇರೆ ಎಲ್ಲವೂ ಕೂಡ ಮೈನಸ್ ಆಗಿ ಒಂದು 97,500 ಹೆಚ್ಚು ಕಡಿಮೆ, ಅಥವಾ 1,05,000 ಹೋಗುತ್ತೆ. ಹೆಚ್ಚು ಕಡಿಮೆ ಉಳಿತಾಯ ನನಗೆ ₹32,500 ಆಗುತ್ತೆ. ಒಂದು 25 ಲಕ್ಷ ನನ್ನ ವಾರ್ಷಿಕ ಆದಾಯ ಇದೆ ಅಂತ ಇಟ್ಕೊಳ್ಳಿ, ಆಗ ನನಗೆ ಉಳಿತಾಯ ಹೆಚ್ಚು ಕಡಿಮೆ ಒಂದು 1 ಲಕ್ಷದ ಮೇಲೆ ನನಗೆ ಉಳಿತಾಯ ಆದಂತಾಗುತ್ತೆ ಈ ಹೊಸ ಸ್ಲ್ಯಾಬ್ ಪ್ರಕಾರವಾಗಿ. ಇದು ಕೇವಲ ಸ್ಯಾಲರಿಡ್ ಪರ್ಸನ್ಸ್ಗೆ ಮಾತ್ರ ಅಲ್ಲ, ಓವರ್ ಆಲ್ ಮಧ್ಯಮ ವರ್ಗದ ಕುಟುಂಬದವರಿಗೆ ಎಲ್ರಿಗೂ ಕೂಡ ಅನ್ವಯಿಸುತ್ತೆ. ಓವರ್ ಆಲ್ ಅವರೆಲ್ಲರಿಗೂ ಕೂಡ ದೊಡ್ಡ ಮಟ್ಟಿಗಿನ ರಿಲ್ಯಾಕ್ಸೇಷನ್ ಇದು. ಇನ್ನುಳಿದಂತೆ ಬೇರೆ ಬೇರೆ ಕೂಡ ಇದೆ. ಈ ಹಿರಿಯ ನಾಗರಿಕರಿಗೆ TDS 50,000 ಇತ್ತು, ಅದು 1 ಲಕ್ಷಕ್ಕೆ ಜಂಪ್ ಆಗಿದೆ. ಈಗ ವಿದೇಶಕ್ಕೆ ಹಣವನ್ನ ಕಳಿಸ್ತೀರಿ ಅಂತ ಇಟ್ಕೊಳ್ಳಿ, ಈ ಹಿಂದೆ 7 ಲಕ್ಷದವರೆಗೆ ಇತ್ತು, ಅದು 10 ಲಕ್ಷಕ್ಕೆ ಜಂಪ್ ಆಗಿದೆ. ಅದೇ ರೀತಿಯಾಗಿ ಎಜುಕೇಶನ್ ಲೋನ್ ವಿಚಾರದಲ್ಲೂ ಕೂಡ ಸಣ್ಣ ಮಟ್ಟಿಗಿನ ರಿಲ್ಯಾಕ್ಸೇಷನ್ ಅಂತದೆಲ್ಲವೂ ಕೂಡ ಈ ಬಾರಿಯ ತೆರಿಗೆ ವಿಚಾರದಲ್ಲಿ ನೀಡಲಾಗಿದೆ. ಯಾಕಿಂಥದ್ದೊಂದು ನೀಡಿದ್ರು ಅಂದ್ರೆ ತೀವ್ರವಾದಂತ ಆಕ್ರೋಶ ವ್ಯಕ್ತವಾಗಿತ್ತು. ಆಕ್ರೋಶಕ್ಕೆ ಕೇಂದ್ರ ಸರ್ಕಾರ ಮಣಿದ ಹಾಗೆ ಕಾಣಿಸ್ತಾ ಇದೆ. ಇದೆಲ್ಲವೂ ಕೂಡ ಅರ್ಥ ಆಯ್ತು ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಎಷ್ಟು ಸರಳವಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸಾಧ್ಯವೋ ಅಷ್ಟು ಸರಳವಾಗಿ ನಾನು ನಿಮ್ಮ ಮುಂದೆ ಒಂದಷ್ಟು ವಿಚಾರವನ್ನ ಇಟ್ಟಿದ್ದೇನೆ. ಓವರ್ ಆಲ್ ಇದು ಆದಾಯ ತೆರಿಗೆಗೆ ಸಂಬಂಧಪಟ್ಟಂತ ಡೀಟೇಲ್. ಇನ್ನೊಂದು ಪ್ರತ್ಯೇಕವಾದಂಥ ವಿಡಿಯೋ ಮಾಡ್ತೀನಿ, ಕರ್ನಾಟಕಕ್ಕೆ ಏನು ಸಿಕ್ಕಿದೆ, ಓವರ್ ಆಲ್ ಬಜೆಟ್ನಲ್ಲಿ ಗಮನಿಸಬೇಕಾದಂಥ ವಿಚಾರಗಳು ಏನೇನು ಅಂತ ಹೇಳಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.